ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ಧಾಂತ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ವಿಶೇಷವಾಗಿ ಕೋಗಿಲು ಏನೊಂದು ಹಳ್ಳಿದ ಇವತ್ತು ಭಾಳ ಚರ್ಚೆಗೆ ಬರ್ತಾ ಇದೆ. ಕಾರಣ ಅಂದರೆ ಅಲ್ಲಿ ಬುಲ್ಡೋಜರ್ ತನ್ನ ಹಾವಳಿಯನ್ನು ಮಾಡಿದೆ. ಅಲ್ಲಿದ್ದಂಥ ಈ ಸಂತ್ರಸ್ತರು ಹಾವಳಿ ಮಾಡಿ ಅಲ್ಲಿದ್ದಂಥ ಬಡವರು ಮನೆಗಳನ್ನು ಉಳಿಸ ಬುಲ್ಡೋಜರ್ ಸಂಸ್ಕೃತಿ ಒಂದು ನಾಂದಿ ಆಡಿದೆ. ಅದಕ್ಕಾಗಿ ಸರ್ಕಾರ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಮುತುವರ್ಜಿ ವಹಿಸಿ ಇಲ್ಲಿ ಯಾರ್ಯಾರ ಈ ಹಾವಳಿಯಿಂದ JCB ಹಾವಳಿಯಿಂದ ಮನೆಗಳನ್ನ ಕಳ್ಕೊಂಡಿದ್ದಾರೋ ಅವರಿಗೆಲ್ಲ ಮನೆಗಳನ್ನು ಕೊಡ್ತೀವಿ, ಯಾರು ಅರ್ಹರದಾರ ಅವರಿಗೆ ಅನ್ನೋ ಮಾತನ್ನು ಸಡನ್ನಾಗಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಹೀಗೆ ಕೊಡ್ತಾರೆ. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಈಗ ನಿಮ್ಗೆ ಗೊತ್ತಿದೆ, ಇಲ್ಲೇ ಹೆಚ್ಚಿಗೆ ಮುಸಲ್ಮಾನರದಾರ ಅನ್ನುವಂಥದ್ದು ವರದಿಗಳು ಬರ್ತಾ ಇದ್ದಾವೆ. ಅಪ್ಪಕೆರೆ ಕಾಲೋನಿ ಅಂತೇಳಿ, ವಶೀಂ ಕಾಲೋನಿ ಅಂತೇಳಿ ಇದ್ದಾವೆ. ಮತ್ತು ಅವರು ಕೇರಳದವರು ಅನ್ನುವಂಥದ್ದು, ಕೇರಳದ ರಾಜಕೀಯ ಮೇಲೆ ಪ್ರಭಾವ ಆಗುವಂಥದ್ದು ಅಂತೇಳಿ ಕೇಳಿ ಬರ್ತಾ ಇದ್ದಾರೆ. ಅಂದ್ರೆ ಮುಸ್ಲಿಮ್ಸ್ ಹೆಚ್ಚಿದ್ದಾರೆ. ಹಾಗಾದರೆ ಹಿಂದೂಗಳು ಇಲ್ಲ ಅಂತಲ್ಲ, ಹಿಂದೂಗಳು ಇದ್ದಾರೆ. ಅವರು ತಮ್ಮ ವಸತಿಯನ್ನು ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಹೇಳ್ಕೊಳ್ತಾರೆ 20 ವರ್ಷ ಆಯಿತು, 25 ವರ್ಷ ಆಗ್ತಿದ್ದಿಲ್ಲ. ಅದು ಏನಪ್ಪ ಅಂತಂದ್ರೆ ಈ ಕಾರ್ಪೊರೇಷನ್ ಅಂಡರ್ದಲ್ಲಿ ಬರುವಂಥದ್ದು. ಅಲ್ಲೇ ಈ ಹಿಂದೆ ಕ್ವಾರಿ ಇತ್ತು. ಕ್ವಾರಿ ಅಂದ್ರೆ ಕಲ್ಲುಗಳನ್ನು ತೆಗೆದು ಸಾಗಿಸೋದು, ಮನೆ ಕಟ್ಟೋದಕ್ಕೂ ಅದಕ್ಕೆ ಉಪಯೋಗ ಮಾಡುವಂಥವು ದೊಡ್ಡ ತಗ್ಗು ಬಿದ್ದಿತ್ತು. ಅದರಲ್ಲಿ ಮಣ್ಣದು ಹಾಕಿಸಿ ಅದನ್ನು ಏನಪ್ಪ ಅಂದರೆ ಇರೋದಕ್ಕೆ ಯೋಗ್ಯ ಮಾಡುವಂಗೆ ಮಾಡಿ ಅಕ್ರಮವಾಗಿ ಬಂದು ಸೇರ್ಕೊಂಡಿದ್ದಾರೆ. ಅದಕ್ಕೆ ಅವ್ರನ್ನ ಬಿಡಿಸ್ತಾ ಇದ್ದೀವಿ. ಅದು ಬಿಡಿಸಿ ಏನು ಮಾಡ್ತೀರಿ, ಬೇರೆಗಳವರು ಚಲೋ ಸುಸಜ್ಜಿತ ಮನೆಗಳನ್ನು ಕೊಡ್ತೀವಿ ನಾವು ಅಂತೇಳಿ ಹೇಳ್ಕೊಳ್ತಾ ಇದ್ದಾರೆ. ಜನವರಿ 2ಕ್ಕೆ ಅಂದ್ರೆ ಅವ್ರು ಕೊಡ್ತೀವಿ ಅಂತ ಹೇಳ್ತಾರೆ. ಅವಕ್ಕೆ ಒಂದಿಷ್ಟು ಮನೆಗಳನ್ನ ತಯಾರಿದ್ದಂಥದ್ದು ಕೊಡ್ತೀವಪ್ಪ ನಾವು ಅಂತೇಳಿ. ಅರ್ಹರಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಾವು ಇದರಿಂದ ಪರ್ಯಾಯವಾಗಿ ಮನೆಗಳ ವಸತಿಯನ್ನು ಅಥವಾ ಮನೆಗಳನ್ನು ಒದಗಿಸ್ಕೊಡ್ತೀವಿ ಅಂತೇಳಿ ಕಾಂಗ್ರೆಸ್ ಎದುರಿದ ತಕ್ಷಣ ಸಹಜವಾಗಿ ಅಲ್ಲಿ ಮುಸ್ಲಿಮ್ಸ್ ಇರೋದರಿಂದಾಗಿ ನಮ್ಮ BJP ಅವರು ಇದನ್ನು ಸೈಲವಾಗಿ ಬಿಡೋ ಹಾಗಿಲ್ಲ, ಇದು ಲಾಭ ಅವ್ರು ಮಾಡ್ಕೊಳ್ತಾರೆ. ಕೇರಳದಲ್ಲಿ ಅವ್ರ ಪಾರ್ಟಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಇವ್ರು ಉಪಯೋಗ ಮಾಡ್ಕೊಳ್ತಾರಲ್ಲ ಅಂತೇಳಿ ಇಬ್ಬರು ರಾಜಕೀಯ ಮಾಡ್ತಾ ಇರೋದು. ಇಲ್ಲೇನಪ್ಪ ಕಾಳಜಿ ಅಂತಿಲ್ಲ, ಜನಸಾಮಾನ್ಯ ಕಾಳಜಿ ಮಾಡ್ತಾ ಇದ್ದೀವಿ ಅಂತಲ್ಲ. ಕಾಂಗ್ರೆಸ್ಸಿಗರು ಅಲ್ಲೇ ಕೇರಳದಲ್ಲೇ ತಮ್ಮ ಅಸ್ತಿತ್ವ ಪಡ್ಕೊಳ್ಳೋ ಸಲುವಾಗಿ, ಅಲ್ಲಿ ಅಧಿಕಾರ ಬರೋ ಸಲುವಾಗಿ ಅಲ್ಲಿ ಸ್ವಲ್ಪ ವಾತಾವರಣ ಸರಿ ಅದ. ಅದಕ್ಕಾಗಿ ಹೆಚ್ಚು ಕೇರಳೀಯಲ್ಲಿ ಇರುವುದರಿಂದಾಗೆ ಸ್ವತಃ ಕೇರಳದ CM ಇಲ್ಲಿ ಆಸಕ್ತಿ ವಹಿಸಿದ್ರಿಂದಾಗೆ ಸಹಜವಾಗಿ ಇದು ನಮ್ಮ ಕೇರಳದ ರಾಜಕೀಯ ಪ್ರಭಾವ ಬೀರೋದರಿಂದ ಅಲ್ಲಿ ಕಾಂಗ್ರೆಸ್ ಮತ್ತು ಈ ಒಂದು ಕಮ್ಯುನಿಸ್ಟರ ಮಧ್ಯದಲ್ಲಿ ಏನಪ್ಪ ಅಂದ್ರೆ ತಗಡ ಮುಖಾಬಲ ಅಂತೀವಲ್ಲ ಹಂಗದ. ಹೀಗಾಗಿ ಅಲ್ಲಿ ಜನ ಇಲ್ಲಿದ್ದಾರೆ, ಇವ್ರು ನಮ್ಮವ್ರಪ್ಪ, ಅದಕ್ಕಾಗಿ ಇವ್ರು ನೀವು ವಸತಿ ಮಾಡಿಕೊಡೋದು ಅವರು ಕೇರಳದವ್ರು ಹೇಳ್ತಿದ್ದಾರೆ. ವೇಣುಗೋಪಾಲ್ ವಿಶೇಷವಾಗಿ ಆಸಕ್ತಿಯನ್ನು ಮಾಡಿದ್ಕೊಳ್ಳ BJPಗರು ಇದರಲ್ಲಿ ಇಂಟರ್ಫಿಯರ್ ಆಗಿ ಇವರು ಯಾರಪ್ಪ ಮುಸಲ್ಮಾನರು, ಇಲ್ಲಿ 2 ವರ್ಷ ಇದ್ದರು, 8 ವರ್ಷ ಇಲ್ಲ, 25 ವರ್ಷದಿಂದ ಇಲ್ಲ. ಅದಕ್ಕೆ ಹಿಂದಿನ ಮೊದಲು ಕ್ವಾರಿ ಇತ್ತು, ಕ್ವಾರಿ ಮಣ್ಣು ತುಂಬಿಸಿದ್ದಾರೆ. ಇದನ್ನು 25 ವರ್ಷದಾಗ ಸಾಧ್ಯ ಇಲ್ಲ ಅನ್ನೋ ವಾದಗಳನ್ನು ಮಾಡ್ತಾ, ಜೊತೆಗೆ ಇಲ್ಲಿದ್ದಂಥವರು ಬಂಗಾಳಿಗಳು, ಬಂಗಾಳಿ ಅಂದರೆ ಬಾಂಗ್ಲಾದೇಶದವರು, ಅವ್ರು ಇಲ್ಲಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ಅವರು ಹೇಳ್ತಾರೆ, ಅಲ್ಲಿದ್ದವ್ರು ಹೇಳ್ತಾ ಇದ್ದಾರೆ ಇಲ್ಲರಿ ನಮ್ಗೆ ಆಧಾರ್ ಕಾರ್ಡ್ ಅದ, ರೇಷನ್ ಕಾರ್ಡ್ ಅದ, ಎಲ್ಲ ಮಾಡ್ಕೊಂಡಿವಿ, ನಾವು ಇಲ್ಲೇ ಇದ್ವಿ, ಇಲ್ಲೇ ಅವ್ರು ನಾವು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದರಲ್ಲಿ ಸತ್ಯವಂತರು ಯಾರು, ಸುಳ್ಳುವಂತರು ಯಾರು, ಇದನ್ನು ತನಿಖೆ ಆಗಬೇಕು ಅನ್ನುವಂಥ ಮಾತು ಸಹಜ ಎಲ್ಲರೂ ಮಾತಾಡ್ತಾರೆ. ಮತ್ತು ಅಲ್ಲಿ ಬಂಗಾಳಿಗಳು ಇದ್ದರೆ ಅವ್ರು ಬಂದರೆ ಹೆಂಗೆ ಅನ್ನೋ ಇನ್ನೊಂದು ಪ್ರಶ್ನೆನೂ ಇಲ್ಲ. ಯಾಕಂದರೆ ಬಾಂಗ್ಲಾದೇಶದಿಂದ ಬೆಂಗಳೂರಿಗೆ ಬರಬೇಕಪ್ಪ ಅಂದರೆ ಎಷ್ಟು ದೂರದ, ಹೆಂಗೆ ಬಂದರು, ಏನು ಕರ್ನಾಟಕ ಬಂಗಾಳದ ಬಾರ್ಡರ, ದೇಶದ ಬಂಗಾಳಿಗಳಿದ್ದಾರೆ ಇಲ್ಲ ಅಂತಲ್ಲ, ಯಾವಾಗ ಬಂದರು, ಏನು ಬಂದರು, ಯಾರವರು, ಅವ್ರನ್ನೆಲ್ಲ ನೀವು ಪೂರಾಪುರಿ ವಿಚಾರ ಮಾಡಿದರೆ ಈಗ BJPಗರು ಅದೇನೂ ಇರಲಿ, ಇವ್ರು ಹಿಂಗೆ ವಾದ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ಪಾಪ ಪೆಟ್ಟು ತಿಂದವರಲ್ಲ ಅಲ್ಲಿ ಜನ, ಅವ್ರು ಮುಸಲ್ಮಾನರು ಹಿಂದೂಗಳು ಏನೂ ಇರಲಿ, ಮಾನವೀಯತೆ ಒಂದು ಇರ್ತದೆ. ಹೇಗಾಗಿ ಮನೆಗಳಿಗೆ ಕೆಡವಿದ್ದಾರೆ, ಏನೋ ಕಟ್ಕೊಂಡಿದ್ದಾರೆ, ಮಾಡ್ಕೊಂಡ್ರೆ ಬದುಕು ಮಾಡ್ತಾರೆ, ಲೈಟ್ ಹಾಕ್ಕೊಂಡಾರ, ಮಾಡ್ಕೊಂಡು ಯಾರೋ ಒಪ್ಪಿಕೊಟ್ಟಿದ್ದಾರೆ. ಈಗಾಗಲೇ ಹಿಂದಿನ ಸರ್ಕಾರಗಳು ಒಪ್ಪಿಕೊಟ್ಟಿದ್ದಾವೆ. 20-25 ವರ್ಷಗಳು ಇದ್ದವರಿದ್ದರೆ BJPಗರು ಅದಕ್ಕೆ ಅವತ್ತು ತಗ್ರ ತೆಗೆದಿಲ್ಲ. ಕಾಂಗ್ರೆಸ್ ಅವರಂತ ಹೌದು ಬಿಡ್ರಿ ಪಾಪ ಅಪೀಸ್ಮೆಂಟ್ ಪೊಲಿಟಿಕ್ಸ್ ಮಾಡ್ತಾರೆ, ಕೊಟ್ಟಿರ್ಬೋದು. BJPಗೆ ಹಿಂದೆ ಯಾಕೆ ತಕರಾರು ಮಾಡಲಿಲ್ಲ, ಇವತ್ತು ಯಾಕೆ ಅದನ್ನು ದೊಡ್ಡ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ ಇಲ್ಲ. ಮತ್ತು ಜೊತೆಗೆ ಇವರೆಲ್ಲರೂ ಬಂಗಾಳಿಗಳ ಅನ್ನೋದಕ್ಕೆ ಸಾಕ್ಷಿ ಏನು ಒಂದು. ಎರಡನೇದಲ್ಲಿ ಹಿಂದೂಗಳು ಇದ್ದಾರಲ್ರಿ, ಮನೆಯನ್ನು ಕಳ್ಕೊಂಡಾರ, ಪಾಪ ಚೆಂಡು ಹುಡ್ಕೊಂಡು ಬಿಸಿಲಾಗದಾರ, ಅಲ್ಲಿ ಬಿಟ್ಟು ಆದರೆ ನಮ್ಮ ಬೇರೆ ಕೊಡಲಿಕ್ಕಿಲ್ಲ ಮನೆ ಅನ್ನೋದನ್ನು. ಯಾಕೆ ಇವರು ನಿರಾಶ್ರಿತರಿಗೆ, ಸಂತ್ರಸ್ತರಿಗೆ ಸರ್ಕಾರ ಕೊಟ್ಟಿಲ್ಲ. ಅದನ್ನು ದೊಡ್ಡ ಇಶ್ಯೂ ಮಾಡಿಕೊಂಡು ನೆರೆ ಸಂತ್ರಸ್ತರಿಗೆ ಕೊಟ್ಟಿಲ್ಲಪ್ಪ ಇಲ್ಲಿವರೆಗೆ, ಅವರಿಗೆ 13,000 ಕುಟುಂಬಗಳದಾವೆ, ಅವ್ರಿಗೆ ಮನೆ ಕೊಡೋ ವಿಷಯನ ಎಬ್ಸಿದ್ದಾರೆ ನಮ್ಮ BJPಗರು. ಅವ್ರು ಕೇಳೋದ್ರಲ್ಲಿ ಅರ್ಥದ ಇಲ್ಲಂತಲ್ಲ. ಹೌದು, ಮನೆ ಕಳ್ಕೊಂಡಾರ, ಹಾದಿ ಬೀದಿ ಮೇಲೆ ಇದ್ದಾರೆ, ಅನೇಕ ನೆರೆ ಸಂತ್ರಸ್ತರು ಇನ್ನೂ ಪಾಪ
ಏನೋ ತಗಡಿನ ಶೆಡ್ಗಳಲ್ಲಿ ಬದುಕು ಮಾಡ್ತಾ ಇದ್ದಾರೆ. ಮತ್ತು ಕೊಡ್ರಿ ಅವ್ರಿಗೆ. ಮತ್ತು ಇವ್ರಿಗೆ ಇಷ್ಟು ಗಡಿಬಿಡಿ ಮಾಡಿ ಕೊಡ್ತಾ ಇದ್ರಿ, ಮತ್ತು ಅವ್ರಿಗೆ ಕೊಡ್ತಾ ಇಲ್ಲ. ಈಗ ಹೌದು ಬುಲ್ಡೋಜರ್ ಹಾಕಿ ತಪ್ಪು ಒಪ್ಪು ನಾವು ಮಾತನ್ನ ನೀವು ಮಾಡಿದ್ರಿ, ನಾವಲ್ಲ, ಬಿ ಜೆ ಪಿಗರು ಮಾಡಿಲ್ಲ. ಅದು ಕೊಡ್ರಿ ನೀವು ಬೇಡ ಅಂತ ಹೋದಲ್ಲ. ಬಟ್ 13,000 ಜನ ಇದ್ದಾರಲ್ರಿ, ಅವ್ರಿಗೆ ಯಾವಾಗ ಕೊಡೋರು ನೀವು ಅನ್ನುವಂಥ ಮಾತನ್ನು ಕೇಳ್ತಾ ಇದ್ದಾರೆ. ಮತ್ತು ಜೊತೆಗೆ ಇನ್ನೊಂದು ಅವರು ಸತ್ಯ ಶೋಧನಾ ಕಮಿಟಿ, ಈಗಾಗಲೇ ಒಂದು ಶೋಧನಾ ಕಮಿಟಿ ಅಂತ ಹೋಗ್ಯದ, ವರದಿ ತೊಗೊಳೋದು, ಯಾರು ಭೇಟಿ ಆಗ್ಯದ, ಎಲ್ಲರೂ ಮುಸಲ್ಮಾನರು ಕನ್ನಡ ಮಾತಾಡ್ಸೋದು, ನೀವು ಎಲ್ಲರೂ, ನೀವು ಯಾರ ಏನ, ಬಾಂಗ್ಲಾದಿಂದ ಯಾವಾಗ ಬಂದ್ರಿ, ಇಂಥವೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಉತ್ತರ ಕೊಡ್ತಾ ಇದ್ದಾರೆ ಮುಸಲ್ಮಾನರು ಹೆಚ್ಚಿದ್ದಾರಿಲ್ಲ ಅಂತಲ್ಲ. ಆದರೆ ಅವರು 20-25 ವರ್ಷ ಆಯ್ತಾ ಅನ್ನೋದು ಈ ಪ್ರಶ್ನೆ ಆರೋದು. ಆದರೆ ಅವ್ರು ಎಲ್ಲರಲ್ಲೂ ಅರ್ಹರಿದ್ದಾರೆ ಕೊಡ್ತಂತ ಹೇಳ್ತಾ ಇದ್ದಾರೆ ಮಡಿ. ಅವರೆಲ್ಲರಲ್ಲೂ ಆಧಾರ್ ಕಾರ್ಡ್ ಅದ, ರೇಷನ್ ಕಾರ್ಡ್ ಅದ, ಜೊತೆಗೆ ವೋಟ್ರ್ ಕಾರ್ಡುಗಳು ಇದ್ದಾವೆ. ಅಂದಾಗ ಇವರು ಬಾಂಗ್ಲಾದಿಂದ ಬಂದ್ರೆ ಇವಾಗ ಇಲ್ಲಿ ಮಾಡಿಸ್ಕೊಂಡ್ರೆ, ಇವಾಗ ಅಂದರೆ ಮಾಡಿಸ್ಕೊಂಡ್ರೆ ಇಲ್ಲಿ ಅಧಿಕಾರಿಗಳು ಸಹಕಾರ ಮಾಡಿದ್ದಾರೆ ಇದರ ಅರ್ಥ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದರೆ ಬಾಂಗ್ಲಾದಿಂದ ಬಂದಿದ್ದಕ್ಕೆ ಏನು ಆಧಾರ ಇದೆ? ಇವತ್ತು ನಾವು ಅದನ್ನು ಹೌದು, ಪ್ರತಿಯೊಂದು ವಿಷಯನೂ ಮುಸಲ್ಮಾನರಿದ್ದರೆ ಬಂಗಾಳಿಗಳಿಗೆ ಹೋಲಿಸೋದು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ. ನಮ್ಮಲ್ಲೂ ಎಲ್ಲೆಲ್ಲೂ ದುಡಿತಾ ಇರ್ತಾರೆ. ಕೇರಳದಲ್ಲಿ ಮುಸಲ್ಮಾನರಿದ್ದಾರೆ, ಆಂಧ್ರದಲ್ಲೂ ಇದ್ದಾರೆ, ಎಲ್ಲ ರಾಜ್ಯಗಳಲ್ಲೂ ಇದ್ದಾರೆ. ಅಲ್ಲಿ ಅಲ್ಲವ್ರು ಇಲ್ಲಿ ಬಂದಿರ್ತಾರೆ, ಇಲ್ಲ ಅವ್ರು ಅಲ್ಲಿ ಹೋಗಿರ್ತಾರೆ. ಬಂದವ್ರನ್ನೆಲ್ಲ ನಾವು ಬಂಗಾಳಿಗಳು ಅಂದರೆ ಹೇಗಪ್ಪ ಅಂತ. ಯಾಕಂದ್ರೆ ಕೆಲವೊಮ್ಮೆ ತಮ್ಮ ಭಾಷೆ ಮೇಲೆ ಪ್ರೀತಿಗಾಗಿಯೋ ಯಾವುದೋ ಕಾರಣಕ್ಕೆ ಮತ್ತೊಂದು ಭಾಷೆನೂ ಕಲಿಯೋದಿಲ್ಲ ಅವ್ರಲ್ಲೂ ಒಂದಿಷ್ಟು ಅಡ್ಮೆಂಟ್ ವಿಚಾರಧಾರೆ ಜನ ಇದ್ದಾರೆ. ಆದರೆ ಇವತ್ತು ಅನಿವಾರ್ಯ ಅದು ಕೆಲವೊಬ್ಬರಿಗೆ ಮಾತಾಡಿಸ್ತಾರೆ. 6 ವರ್ಷ ಮಾತಾಡಿಸಿದಾಗ ಅವರು ಕನ್ನಡ ಮಾತಾಡೋಕೆ ಬರಲಿಕ್ಕಂದ್ರೆ 20 ವರ್ಷ ಆದಂತ ಕನ್ನಡ ಮಾತಾಡೋಕೆ ಬರೋದಿಲ್ಲ ಕೇಳ್ತಾ ಇದ್ದಾರೆ. ಕೇಳೋದು ತಪ್ಪೇನಲ್ಲ. ಆದ್ರೆ ಅದಕ್ಕೊಂದು ಶೋಧನಾ ಕಮಿಟಿ ಅಂತ ನೀವು ಮಾಡ್ಕೊಳ್ಬೇಕಂತ ಮಾಡಿದ್ರಿ ಈಗಾಗಲೇ. ಅದರಲ್ಲೂ ವಿಶೇಷವಾಗಿ ವಿಜೇಂದ್ರ ಅವರು ಒಂದು ಶಾಸಕರ ಗುಂಪು ಮಾಡಿ ಅದರಲ್ಲಿ SR ವಿಶ್ವನಾಥ, S ಮುನಿರಾಜು, ವಿಧಾನ ಪರಿಷತ್ ಸದಸ್ಯ KS ನವೀನ, BJP ರಾಜಕಾರಣದ ಉಪಾಧ್ಯಕ್ಷ ಮಾಳವಿಕಾ, ಅವಿನಾಶ ಮತ್ತು ತಮ್ಮೇಶ್ ಗೌಡ, ಜಿಲ್ಲಾ ಘಟಕದ S ಹರೀಶ್, ಇವರೆಲ್ಲರೂ ಮುಂದೆ ಅದೇ ಕಾಲಕ್ಕೆ IPS ಅಧಿಕಾರಿ ಭಾಸ್ಕರ್ ರಾವ್ ನಿವೃತ್ತ IAS ಅಧಿಕಾರಿ ಇದ್ದಂಥವ್ರು ಇದಕ್ಕೆ ಹೋಗಿ ಆಮ್ ಆದ್ಮಿ ಹೋಗಿ ಬಂದವರು ಇಲ್ಲ. ಇವರೆಲ್ಲರೂ ಹೋಗಿ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ತನಿಖೆ ಮಾಡಲಿ. ಅದರಲ್ಲೂ ಮುಖ್ಯವಾಗಿ ನಮ್ಮ ಛಲವಾದಿ ನಾರಾಯಣಸ್ವಾಮಿಗಳಂತೂ ಇಲ್ಲಿದ್ದ ಬಾಂಗ್ಲಾದೇಶದ ಅಕ್ರಮ ವಲಸಿಗರನ್ನು ರಾಜ್ಯ ಸರ್ಕಾರದ ಸಚಿವರೇ ಬಂದು ಬೇರೆಡೆಗೆ ಸ್ಥಳಾಂತರ ಮಾಡಿಸಿದ್ದಾರೆ. ಈ ಪ್ರಕರಣವನ್ನು NIA ತನಿಖೆ ಒಪ್ಪಿಸಬೇಕು. ಛಲವಾದಿ ನಾರಾಯಣಸ್ವಾಮಿ ಇರಲಿ ಅಥವಾ ಇನ್ನೊಬ್ಬರ ನಮ್ಮ CN ಅಶ್ವಥ್ ನಾರಾಯಣ ಅವರು ಹೇಳ್ತಾರೆ, ಅಕ್ರಮ ವಲಸಿಗರನ್ನು ದೇಶದಿಂದ ಹೊರ ಹಾಕುವ ಕೆಲಸ ಆಗಬೇಕು. ಆದರೆ ರಾಜ್ಯ ಸರ್ಕಾರವು ಇಲ್ಲಿ ನೆಲೆಸಿದ್ದವರು ಬಂಗ್ಲಾದವರು ಎಂಬ ಸತ್ಯವನ್ನು ಮುಚ್ಚಾಗಲು ಹೊರಟಿದೆ. ಈಗ ಇವರು ಕನ್ಫರ್ಮ್ ಮಾಡಿಬಿಟ್ಟಿದ್ದಾರೆ, ಇದ್ದಲ್ಲ ಬಂಗಾಳಿಗಳು ಅವ್ರನ್ನ ಕಳಿಸ್ಬೇಕು ಅಂತ. ಅಡ್ಡಿಲ್ಲ, ಬಂಗಾಳಿಗಳಿದ್ರೆ ಕಳಿಸ್ರಿ, ಆದರೆ ಬಂದ್ರೆ ಹಂಗಿಲ್ಲ ಅನ್ನೋ ಪ್ರಶ್ನೆಗೂ ಉತ್ತರ ಹುಡುಕಬೇಕಾಗಿದೆ. ಯಾಕಂದ್ರೆ ಒಂದೇ ದಿನದಲ್ಲಿ ಬಂದಿದ್ದಲ್ಲ ಇದು. ಬಂಗಾಲಲ್ಲೇ, ಬೆಂಗಳೂರಲ್ಲೇ ಅಲ್ಲಿ ಇಲ್ಲಿ ಬರಬೇಕಾದ್ರೆ ಎಷ್ಟು ಸ್ಟೇಟ್ಗಳು ದಾಟಿ ಬರಬೇಕು. ಅಲ್ಲಿ ತನಕ ಇಲ್ಲಿ ಬಿಟ್ಟರೆ ಇಲ್ಲಿ ತನಕ ಬಾರ್ಡ್ರ್ ಮೇಲೆ ದಾಟಿ ಹೆಂಗೆ ಬಂದರು, ಯಾವಾಗ ಬಂದರು? ಮತ್ತು ಅದು ಅಲ್ಲಿ ವೆಸ್ಟ್ ಬೆಂಗಾಲ್ ದಾಟ್ಕೊಂಡು ನಂತರ ಒಡಿಶಾ ಬಂದು ನೋಡ್ಕೊಂಡು ಆಂಧ್ರ ಬಂದು ಆಂಧ್ರ ಹೊರ ಬರಬೇಕಾದ್ರೆ 2 ದಿವಸ ಓಡ್ಬೋದು. ಹೆಂಗೆ ಬಂದಿರ್ಬೋದು ಇಲ್ಲ ಅವ್ರು ನಿಜವಾಗಿ ಬಂಗಾಳಿಗಳ ಅಥವಾ ಬರೀ ಮುಸಲ್ಮಾನರ? ಇದನ್ನು ಸಹಿತ ಇವತ್ತು ವಿಚಾರ ಮಾಡುವಂಥ ವಿಷಯ. ಆದರೆ ಇದೆಲ್ಲ ನಡೆಗೆ ಅವ್ರ ಪಾಪ ಅಲ್ಲಿ ಬೀದಿಲಿ ಬಿದ್ದಿದ್ದಾರೆ, ಬೀದಿಲಿ ಒದ್ದಾಡ್ತಾ ಇದ್ದಾರೆ, ಬಿಸಿಲ ಮಳೆ ಅನ್ನೋದಲ್ಲ ಅಲ್ಲಿ ಜೀವನ ಸವಿಸ್ತಾ ಇದ್ದಾರೆ. ಅವ್ರಿಗೆ ಪರಿಹಾರ ಅಂತ ಕೊಡ್ರಿ. ಜೊತೆಗೆ 13,000 ಮಂದಿಗೂ ಕೊಡ್ರಿ, ಮನೆಗೆ ಕರ್ಕೊಂಡು ಅವ್ರಿಗೆ ಇಲ್ಲ ಅಂತಲ್ಲ, ಅದು ಕೊಡೋ ಸರ್ಕಾರದ ಕೆಲಸ. ಆದರೆ ಇಲ್ಲಿ ಗಡಬಡಿ ಮಾಡ್ತಾ ಇದ್ದಿಲ್ಲ, ಅದಕ್ಕೆ BJPಗರಿಗೆ ಹೇಳ್ತಾ ಇದ್ದಾರೆ ಯಾಕೆ ಅವ್ರಿಗೆ ಕೊಡ್ತಾರೆ, ಇವ್ರಿಗೆ ಎಷ್ಟಾಗಿ ಕೊಡ್ತಿಲ್ಲ ಅಂತೇಳಿ. ಆದರೆ ಇಬ್ಬರು ಮನಸ್ಸಿನಲ್ಲಿ ಏನಪ್ಪ ಅಂದ್ರೆ ರಾಜಕೀಯ ಇಲ್ಲದ. ಇಲ್ಲೇ ಹಿಂದೂಗಳ ಮನಸ್ಸನ್ನು ಹೊಡೆಯುವಂಥ ದಿಶೆಯಲ್ಲೇ BJPಗಳು ಈ ಒಂದು ಬಂಗಾಳಿಗಳದ್ದು ಕಾಯ್ತಾರೆ. ಮತ್ತು ಇದ್ದವರೆಲ್ಲ ಮುಸಲ್ಮಾನರು ಬಂಗಾಳಿಗಳು ಅಂತ ಹೇಳ್ತಾ ರಾಜಕೀಯ ಮಾಡೋ ಪ್ರಯತ್ನ ಮಾಡ್ತಾ ಇದೆ. ಮತ್ತು ಅದೇ ಕಾಲಕ್ಕೆ ಬಂಗಾಳಿಗಳು ಇದ್ದರೂ ಸಹಿತ ಅವ್ರು ಮುಚ್ಚುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಲಿಕ್ಕತ್ತದ ಅಂತೇಳಿ BJPಗಳು ಆರೋಪ ಮಾಡ್ತಾ ಇದ್ದಾರೆ. ಒಟ್ಟಾರೆ ಇವರಿಬ್ಬರ ರಾಜಕೀಯ ಹಿತಾಸಕ್ತಿಗೆ ಅಲ್ಲಿ ಜನರಿಗೆ ತೊಂದರೆ ಆಗ್ತಾ ಇರುವಂಥ ಸತ್ಯನ ಆಯಿತು. ಇದು ಕೊಡ್ರಿ, ಕೋಗಿಲದಲ್ಲಿದ್ದಂಥ ಮನೆಗೆ ಕಟ್ಟಿಸ್ಕೊಡ್ತಂತ ಕೊಡ್ರಿ, ಯೋಗಿದ್ದಾರೆ ಕೊಡ್ರಿ. ಅದೇ ಕಾಲಕ್ಕೆ 13,000 ಕಳ್ಕೊಂಡಾರಲ್ಲ ಮಂದಿ ಪಾಪ ಕುಟುಂಬಗಳು, ಅವ್ರಿಗೂ ಪರಿಹಾರ ಕೊಡ್ರಿ ಅನ್ನೋದು ನಮ್ಮ R ಅಶೋಕ್ ಅವರ ವಾದ. ಅದೇ ಕಾಲಕ್ಕೆ ನಮ್ಮ BJPಗರು ಸಹಿತ ಇವತ್ತು ಇಲ್ಲಿ ಯಾರದಲ್ಲ ಬಂಗಾಳಿಗಳು ಹೊರಗೆ ಹಾಕಿರಿ ಅಂತ ಹೇಳ್ತಾ ಇದ್ದಾರೆ. ಬಂಗಾಳಿಗಳು ತಾನು ಹೊರಗೆ ಹಾಕಲಿ, ಏನಿಲ್ಲ, ಅಡ್ಡಿ ಇಲ್ಲ. ವಲಸಿಗರು ಯಾರದಾರ ಹೋಗಲಿ ಅವರು. ಅದರಲ್ಲೂ ಈ ಒಂದು ಬೇರೆ ದೇಶದ ಬಂದವರು ಅಂತ ಇಲ್ಲಿ ಇರೋದು ಬೇಕಾಗಿಲ್ಲ ಅಂತ ಮಾತೆಲ್ಲರೂ ಒಪ್ಪಿದ್ರು ಸಹಿತ ಇಲ್ಲಿ ಪರಿಹಾರಕ್ಕೆ ಸರ್ಕಾರದ ಗಡಬಡಿ ಮಾಡೋದು ನೋಡಿದಾಗ ಇದು ಬಂಗಾಳದ ಚುನಾವಣೆ ಮೇಲೆ, ಬಂಗಾಳ ಅಲ್ಲ, ನಾವು ಕೇರಳ ಚುನಾವಣೆ ಮೇಲೆ ಕಣ್ಣಿಟ್ಟು ಈ ಕೆಲಸ ಮಾಡ್ತಾಯಿದೆ ಅಂತೇಳಿ ಯಾರಿಗಾದ್ರೂ ಅನ್ನಿಸ್ತದ. ಆದರೂ ಸಹಿತ ಮಾಡ್ತಾ ಇದ್ದಾರಲ್ಲಪ್ಪ, ಏನೂ ಎಲ್ಲಿ ಮಾಡಲಿ ಅಂತೇಳಿ ಈ ಎಲ್ಲ ನೆಲೆಗಟ್ಟಿನಲ್ಲಿ ಈ ಒಂದು ಕೋಗಿಲೆ ಏನು ಗ್ರಾಮದ ಜನ ಇದ್ದಾರೆ
ಅವರು ಬುಲ್ಡೋಜರ್ ಹಾವಳಿಯಿಂದ ಮನೆ ಕಳ್ಕೊಂಡಿದ್ದಾರೆ, ಬೀದಿ ಪಾಲಾಗಿದ್ದಾರೆ. ಅವ್ರಿಗೊಂದು ನೆಲೆ ಕೊಡಿಸೋದು ಜೊತೆಗೆ ನೆರೆ ಸಂತ್ರಸ್ತರಿಗೂ ಸಹ ಸಹಾಯ ಮಾಡೋದು ಸರ್ಕಾರದ ಆದ್ಯ ಕರ್ತವ್ಯ ಅಂತ ಸಂದರ್ಭದಲ್ಲಿ ಹೇಳ್ತಾ, ಒಟ್ಟಾರೆಯಾಗಿ ಯಾವುದಕ್ಕೂ ಯಾವುದನ್ನು ಅದು ಜಾತಿ ಅದು ಧರ್ಮ ಅದು ಮತ್ತೊಂದು ರಾಜಕೀಯಕರಣಗೊಳಿಸೋದು ಬೇಡ. ಜೊತೆ ಬಂಗಾಳಿಗಳು ಅಲ್ಲಿಂದ ಬಂದಾರ ಅನ್ನೋದಕ್ಕೆ ನೀವು ಸತ್ಯ ಶೋಧನಾ ಕಮಿಟಿನ ಮಾಡಿದಿರಿ, ಅದರ ಮೂಲಕ ತನಿಖೆ ಮಾಡಿಸಿ ನೀವು ಸಹಜ ಸರ್ಕಾರಕ್ಕೆ ಅಥವಾ ಇಲ್ಲಿಯ ಮುಖಂಡರಿಗೆ ಕೊಟ್ಟರೆ ಅದೊಂದು ಮುಂದಿನ ದಿನಗಳಲ್ಲೇ ಒಂದು ಹೊಸ ಪರಿಹಾರ ಆಗುವ ಸಾಧ್ಯತೆಗಳೆಲ್ಲ ಇದ್ದಾವೆ ಅಂತ ಹೇಳ್ತಾ, ಏನೋ ಆಗಲಿ ಕೋಗಿಲು ಈ ಗ್ರಾಮದ ಏನದಲ್ಲ ಇಲ್ಲಿ ಬಿದ್ದುವಂಥ ಮನೆಗಳನ್ನು ಕಟ್ಟಿಕೊಡೋ ಕೆಲಸಗಳು ಸರ್ಕಾರ ಮಾಡಿಕೊಳ್ಳಿ, ಅವರಿಗೂ ಬದುಕೊಳ್ಳಿ. ಜೊತೆಗೆ ನಮ್ಮ ರೈತರಿಗೂ ನೆರೆ ಸಂತ್ರಸ್ತರಾಗಿ ಮನೆ ಕಳ್ಕೊಂಡವ್ರಿಗೂ ಮನೆ ಕೊಡುವಂಥ ಕೆಲಸ ಆಗಲಿ ಅಂತ ಮತ್ತೊಮ್ಮೆ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗೊಂಡ್ರೆ ವಂದನೆಗಳು.